ಓಂ ಶಾಂತಿ. ಡೇಟ್ ಆಗಿದೆ 22/10/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಫುಲ್ ಕಿ ನಿಶಾನಿ ಫ್ಲೋಲೆಸ್. ಫುಲ್ ಅಂದರೆ ಪೂರ್ಣ, ಸಂಪೂರ್ಣ ಸಂಕೇತ ಏನಾಗಿದೆ ಫ್ಲಾಲೆಸ್. ಫ್ಲಾಲೆಸ್ ಅಂತಂದರೆ ಏನು ಮಿಸ್ಟೇಕ್ಸ್ ಇಲ್ಲದೆ ಇರೋದು ಅಂಥದ್ದು. ಬಾಬಾ ಹೇಳ್ತಾರೆ, ಮಾಸ್ಟರ್ ಜಾನಿ ಜಾನನ್ ಹಾರ್ ಬನೆ ಹೋ. ಬಾಬಾ ಕೇಳ್ತಾರೆ, ಬಾಬಾಗೇನು ಹೇಳ್ತಾರೆ? ಜಾನಿ ಜಾನನ್ ಹಾರ್ ಅಂದರೆ ಎಲ್ಲವನ್ನ ತಿಳ್ಕೊಂಡಿರುವಂಥವ್ರು. ನೀವು ಕೂಡ ಮಾಸ್ಟರ್ ಜಾನಿ ಜಾನನ್ ಹಾರ್ ಬನೆ ಹೋ, ಮಾಸ್ಟರ್ ನಾಲೆಜ್ಫುಲ್ ಬನೆ ಹೋ, ಮಾಸ್ಟರ್ ಜ್ಞಾನಸಾಗರ ಆಗಿದ್ದೀರೇನೋ. मास्टर नॉलेजफुल बनने से सर्व नॉलेज को जान गए हो. ಮಾಸ್ಟರ್ ಜ್ಞಾನ ಸಾಗರ ಆಗೋದರಿಂದ ಎಲ್ಲ ಜ್ಞಾನವನ್ನು ತಿಳ್ಕೊಂಡಿರುವಂಥವರಾಗಿದ್ದೀರೇನು. ಮಾಸ್ಟರ್ ನಾಲೆಜ್ಫುಲ್, ಮಾಸ್ಟರ್ ಜಾನಿ ಜಾನನ್ ಹಾರ್ ಬನ್ ಗಯೇ ಹೋ ವಾ ಬನ್ ರಹೇ ಹೋ. ಬಾಬಾ ಕೇಳ್ತಾರೆ, ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರೋ ಅಥವಾ ಇನ್ನೂ ಆಗಬೇಕಾಗಿದೆಯೋ. ಅಭಿ ತಕ್ ಬನ್ ರಹೇ ಹೋ, ಇನ್ನು ಆಗ್ತಾನೇ ಇದ್ದೀರೇನು. ನಾಲೆಜ್ಫುಲ್ ಬನ್ ಗಯೇ ವಾ ನಾಲೆಜ್ಫುಲ್ ಬನ್ ರಹೇ ಹೋ. ನಾಲೆಜ್ಫುಲ್ ಬನ್ ರಹೇ ಹೋ ವಾ ಬ್ಲಿಸ್ಫುಲ್ ಬನ್ ರಹೇ ಹೋ. ಜ್ಞಾನ ಸಾಗರ ಆಗಿದ್ದೀರೋ ಅಥವಾ ಬ್ಲಿಸ್ಫುಲ್ ಆಗಿದ್ದೀರೋ. ಬನ್ ರಹೇ ಹೋ ವಾ ಬನ್ ಗಯೇ ಹೋ, ಆಗಿದ್ದೀರೋ ಅಥವಾ ಇನ್ನು ಆಗ್ತಿದ್ದೀರೋ. ಜहाँ तक अंतिम स्टेज साकार रूप में देखी वहाँ तक नॉलेजफुल जानी जानन हार बने हो. ಎಲ್ಲಿವರೆಗೂ ಅಂತಿಮ ಸ್ಟೇಜ್ ಸಾಕಾರ ರೂಪದಲ್ಲಿ ನೋಡಿದ್ವಲ್ಲ ಬಾಬಾನ, ಬ್ರಹ್ಮ ಬಾಬಾನ, ಮಹಾತಕ್ ಅಲ್ಲಿ ತನಕ ಜ್ಞಾನ ಸಾಗರ ಜಾನಿ ಜಾನನ್ ಹಾರ್ ಆಗಿದ್ದೀರೇನು, ಎಲ್ಲವನ್ನ ತಿಳ್ಕೊಂಡಿರುವಂಥವ್ರು. साकार बाप के समान बनने में अंतर रहा हुआ है, इसलिए फुल नहीं कहते हो. ಸಾಕಾರ ಬಾಪ್ಗೆ ಸಮಾನ ಅಂದರೆ ಬ್ರಹ್ಮ ಬಾಪ್ ಸಮಾನ ಆಗೋದರಲ್ಲಿ ಅಂತರ ಆಗಿದೆ, ಆದ್ದರಿಂದ ನೀವಿನ್ನೂ ಫುಲ್ ಆಗಿಲ್ಲ ಅಂತಾರೆ ಬಾಬಾ. ಕहाँ तक फुल बनना है उसका एग्जाम्पल स्पष्ट है ना. ಎಷ್ಟು ಸಂಪೂರ್ಣ ಆಗಬೇಕು ಅನ್ನೋಕ್ಕೆ ಉದಾಹರಣೆ ಸ್ಪಷ್ಟ. ಬಾಬಾ ಬ್ರಹ್ಮ ಬಾಬಾ ಆಗಿದ್ದಾರಲ್ಲ. ಜಾದಾ ಮಾಸ್ಟರ್ ರಚಯಿತಾಕೆ ನಶೆ ಮೇ ರಹತೆ ಹೋ ವಾ ರಚನಾಕೆ. ಜಾದಾ ಅಂದರೆ ಹೆಚ್ಚು, ಮಾಸ್ಟರ್ ರಚಯಿತ ನಶೆನಲ್ಲಿದ್ದೀರೋ ಅಥವಾ ಇನ್ನು ನಾನು ರಚನೆ ಅಂತಲೇ ತಿಳ್ಕೊಂಡಿದ್ದೀರೋ ಅಂತಾರೆ ಬಾಬಾ. ಕಿಸ್ ನಶೆ ಮೇ ಜಾದಾ ಸಮಯ ರಹತೆ ಹೋ, ಯಾವ ನಶೆನಲ್ಲಿ ಹೆಚ್ಚಿರ್ತೀರಾ. ಆಜ್ ಏ ಪ್ರಶ್ನೆ ಕ್ಯೂ ಪೂಛ, ಇಂದು ಈ ಪ್ರಶ್ನೆಯನ್ನು ಏಕೆ ಕೇಳಿದರು. आज सर्वरत्नों को देख और परख रहे थे कि कहाँ तक फ्लॉलेस है अर्थात फुल है. ಇಂದು ಎಲ್ಲ ರತ್ನಗಳನ್ನು ಬಾಬಾ ನೋಡ್ತಾ ಇದ್ದರು ಮತ್ತು ಚೆಕ್ ಮಾಡ್ತಿದ್ರು, ಎಲ್ಲಿವರೆಗೆ ಫ್ಲಾಲೆಸ್ ಅಂದರೆ ಮಿಸ್ಟೇಕ್ ಇಲ್ಲದೆ ಇರುವಂಥದ್ದು. ಅರ್ಥಕ್ಕೆ ಹೇಳ್ತಾರೆ ಫುಲ್ ಅಂತ ಹೇಳ್ತಾರೆ, ಸಂಪೂರ್ಣ ಅಂತ ಹೇಳ್ತಾರೆ. ಸಂಪೂರ್ಣ ಅಂದರೆ ಎಲ್ಲೂ ಒಂಚೂರು ಕಮ್ಮಿ ಇರಬಾರ್ದು, ಅದಕ್ಕೆ ಫ್ಲಾಲೆಸ್ನು ಅಂತಾರೆ, ಪೂರ್ಣ ಅಂತಾರೆ. ಅಗರ್ ಫುಲ್ ನಹಿ ತು ಫೇಲ್, ಸಂಪೂರ್ಣ ಇಲ್ಲ ಅಂದರೆ ಫೇಲ್ ಅಂತಾರೆ ಬಾಬಾ. तो आज फुल और फेल की ರೇಖಾ ದೇಖ್ ರಹೇ ಥೇ. ಇವತ್ತು ಬಾಬಾ ಫುಲ್ ಹೆಂಗಿದ್ದಾರೆ, ಫೇಲ್ ಹೆಂಗಿದ್ದಾರೆ ಅನ್ನೋದನ್ನು ಬಾಬಾ ನೋಡ್ತಾ ಇದ್ದರು. ತಬ್ ಪ್ರಶ್ನೆ ಪೂಛ ಕಿ ಫುಲ್ ಬನೆ ಹೋ, ಮತ್ತು ಪ್ರಶ್ನೆ ಕೇಳ್ತಾರೆ, ಫುಲ್ ಆಗಿದ್ದೀರೇನು. ಜೈಸೆ ಬಾಪ್ ಕಿ ಮಹಿಮಾ ಹೇ ಸಭಿ ಬಾತೋ ಮೇ ಫುಲ್ ಹೇ. ಹೇಗೆ ತಂದೆಯ ಮಹಿಮೆ ಇದೆಯಲ್ಲ, ಏನೋ ಮಹಿಮೆ, ಪವಿತ್ರ ಸಾಗರ, ಪ್ರೇಮ ಸಾಗರ, ಶಾಂತಿ ಕಾ ಸಾಗರ್, ಆನಂದ್ ಕಾ ಸಾಗರ್, ಎಲ್ಲನೂ ಸಾಗರ್ ಸಾಗರ್ ಸಾಗರ್. ಸಾಗರ್ ಅಂದ್ರೇನು ಸಂಪೂರ್ಣ. ಬಾಬಾ ಹೇಳ್ತಾರೆ, ತೋ ಬಚ್ಚೋಂ ಕೋ ಭಿ ಮಾಸ್ಟರ್ ನಾಲೆಜ್ಫುಲ್ ತೋ ಬನನಾ ಹಿ ಹೇ. ಅವ ಸಂಪೂರ್ಣ ಸಾಗರ ಇದ್ದಾನಂತಂದರೆ ನಾವು ಸಂಪೂರ್ಣ ಜ್ಞಾನ ಸಾಗರ ಇದ್ದಾರಂದರೆ ಬಾಬಾ, ನಾವು ಕೂಡ ಏನಾಗಬೇಕಾಗ್ತದೆ, ಮಾಸ್ಟರ್ ಜ್ಞಾನ ಸಾಗರ. ಸಿರ್ಫ್ ನಾಲೆಜ್ ಮೇ ನಹಿ ಲೇಕಿನ್ ಮಾಸ್ಟರ್ ನಾಲೆಜ್ಫುಲ್. ಕೇವಲ ಜ್ಞಾನ ಇದ್ದರೆ ಅಲ್ಲ, ಜ್ಞಾನ ಸಂಪೂರ್ಣ ಅಂತ ಹೇಳ್ತಾರೆ ಬಾಬಾ, ಅಂದರೆ ಸ್ವರೂಪ. ನಾಲೆಜ್ ಮೇ ನಹಿ ಲೇಕಿನ್ ಮಾಸ್ಟರ್ ನಾಲೆಜ್ಫುಲ್, ಇಸ್ಲಿಯೇ ಪ್ರಶ್ನೆ ಭಿ पूछा कि मास्टर नॉलेजफुल बने हो.
ಅದಕ್ಕೆ ಬಾಬಾ ಮೇಲಿನ ಮೇಲೆ ಏನು ಕೇಳ್ತಿದ್ದಾರೆ ಇವತ್ತು? ಪ್ರಶ್ನೆ ಕೇಳ್ತಿದ್ದಾರೆ. ಫುಲ್ ಇದ್ದೀರೇನು? ಇದರಲ್ಲಿ ಜ್ಞಾನ ಸಂಪೂರ್ಣ ಆಗಿದ್ದೀರೇನು? ಮಾಸ್ಟರ್ ತೋ ಹೋನ, ಮಾಸ್ಟರ್ ಅಂತ ಇದ್ದೀರಾ? ಮಾಸ್ಟರ್ ನಾಲೆಜ್ ಫುಲ್ ಮೇ ಭಿ ನಾ ಹೋ ಸಕ್ತಿ ಹೇ ಕ್ಯಾ? ಬಾಬಾ ಜ್ಞಾನ ಸಾಗರದಲ್ಲಿನೂ ಕೂಡ, ಮಾಸ್ಟರ್ ಜ್ಞಾನ ಸಾಗರದಲ್ಲಿನೂ ಕೂಡ ಫುಲ್ ಇಲ್ಲೇನು ಅಂತ ಕೇಳ್ತಾರೆ ಬಾಬಾ. अगर आपके दो हिसाब हैं तो बाप दादा के भी दो राज है. अगर आपके दो हिसाब है, ತಮ್ಮದು ಎರಡು ಲೆಕ್ಕ ಇದೆ, तो बाप दादा के भी दो राज है. ಬಾಪ್ ದಾದಾರವ್ರದ್ದು ಎರಡು ರಹಸ್ಯ ಇದೆ ಅಂತ ಹೇಳ್ತಾರೆ ಬಾಬಾ. ಏನು? आज एक एक में तीन बातें विशेष रूप से देख रहे हैं. ಬಾಬಾ ಒಬ್ಬೊಬ್ಬರಲ್ಲಿನೂ ಮೂರು ಮಾತುಗಳನ್ನು ವಿಶೇಷವಾದ ರೂಪದಿಂದ ನೋಡ್ತಿದ್ದಾರೆ. ಆಶ್ ಅಮೃತ್ ವೇಲೆ ಕಿ ದಿನಚರ್ಯ ಸುನಾ ರಹೆ ಹೇ ಕಿ ಕ್ಯಾ ದೇಖ್ ರಹೆ ಥೇ. ಎಂದು ಅಮೃತ್ ವೇಲೆನ ದಿನಚರ್ಯನ ಕೇಳ್ತಾ ಇದ್ರು. ಅಲ್ಲಿ ಏನು ನೋಡ್ತಾ ಇದ್ರು? ಆಶ್ ಬಾಪ್ ದಾದಾನೆ ಏಕೇಕ್ ರತನ್ ಕಿ ತೀನ್ ಬಾತೆ ದೇಖಿ. ಇಂದು ಬಾಪ್ ದಾದಾ ಒಬ್ಬೊಬ್ಬರಲ್ಲಿ ಮೂರು ಮಾತುಗಳನ್ನು ನೋಡಿದರು. ವಹ ಕೌನ್ ಸಿ? ಅದು ಯಾವುದು? ಯಹ ಭೀ ಏಕ್ ಡ್ರಿಲ್ ಕರಾತೆ ಹೇ. ಬಾಬಾ ಈಗ ಅದನ್ನು ಡ್ರಿಲ್ ಮಾಡಿಸ್ತಾ ಇದ್ದಾರೆ, ಎಕ್ಸಸೈಸ್ ಮಾಡಿಸ್ತಾರೆ. ಆಜ್ ಆಜ್ ತೀನ್ ಬಾತೆ ಯಹ ದೇಖ್ ರಹೆ ಥೇ. ಇಂದು ಬಾಬಾ ಮೂರು ಮಾತುಗಳನ್ನು ನೋಡ್ತಿದ್ದಾರೆ. ಏಕ್ ತೋ ಹರ್ ಏಕ್ ಕಿ ಲೈಟ್, ಒಂದು ಪ್ರತಿಯೊಬ್ಬರ ಪ್ರಕಾಶ ಎಷ್ಟಿದೆ. ದೂಸರಾ ಮೈಟ್, ಇನ್ನೊಂದು ಶಕ್ತಿ. और तीसरा राइट. लाइट, माइट, राइट. राइट शब्द के दो अर्थ है. राइटದ ಶಬ್ದ ಎರಡಿದೆ. एक तो राइट यथार्थ को कहा जाता है, दूसरा राइट अधिकार को कहा जाता है. ಒಂದು ರೈಟ್ ಬಲ್ಗಡೆ ಅಂತ ಹೇಳ್ತಾರಲ್ಲ, ಯಥಾರ್ಥ. ಇನ್ನೊಂದು ಅಧಿಕಾರ ಅಂತ ಹೇಳ್ತಾರೆ. राइट अधिकारी भी कितने बने हैं और साथ साथ यथार्थ रूप में कहाँ तक हैं. ಬಾಬಾ ಹೇಳ್ತಾರೆ, ರೈಟ್ ಅಧಿಕಾರಿ ರೂಪದಲ್ಲಿ ಎಷ್ಟಾಗಿದ್ದೀರಾ, ಜೊತೆಗೆ ಯಥಾರ್ಥ ರೂಪದಲ್ಲಿ ಎಲ್ಲಿ ತನಕ ಇದ್ದೀರಾ. तो लाइट, माइट और राइट यह तीन बातें देख रहे थे. ಅಷ್ಟು ರೈಟ್ ಸರಿಯಾಗಿರೋದು. ಲೈಟ್ ಅಂದರೆ ಪ್ರಕಾಶ್, ಮೈಟ್ ಅಂದರೆ ಶಕ್ತಿ, ರೈಟ್ ಅಂದರೆ ಕರೆಕ್ಟಾಗಿರೋದು. ಈ ಮೂರು ಮಾತುಗಳಲ್ಲಿ ಎಷ್ಟು ಇದ್ದೀರಾ ಅಂತ. ರಿಸಲ್ಟ್ ಕ್ಯಾ ನಿಕ್ಲಿ ವಹ ಭೀ ಬತಾತೆ ಹೇ. ಬಾಬಾ ಫಲಿತಾಂಶನ ಹೇಳ್ತಾರೆ ಏನಿದೆ. ಅಭಿ ಸರ್ವಿಸ್ ಬಹುತ್ ಕಿ ಹೈನಾ, ಸರ್ವಿಸ್ ಅಂತೂ ಸಾಕಷ್ಟು ಮಾಡಿದ್ದೀರಾ. ತೋ ವಹ ರಿಸಲ್ಟ್ ದೇಖ್ ರಹೆ ಥೇ. ಆ ಸರ್ವಿಸಿನ ರಿಸಲ್ಟ್ ನೋಡ್ತಾ ಇದ್ರು. ಅಭಿ ತಕ್ ಸಿರ್ಫ್ ಆವಾಜ್ ಫೈಲೆ ತಕ್ ರಿಸಲ್ಟ್ ಹೈ. ಇಲ್ಲಿವರೆಗೂ ಬರೀ ಶಬ್ದ ಹರಡಿಸಿದ್ದೀರಾ, ಅದು ಅಷ್ಟೇ. ಆವಾಜ್ ಫೈಲಾನೆ ಮೇ ಪಾಸು, ವಾಣಿಯಿಂದ ಹೇಳೋದ್ರಲ್ಲೆಲ್ಲರೂ ಪಾಸಿದ್ದೀರಾ. ಲೇಕಿನ್ ಆತ್ಮಾओं को बाप के समीप लाने का आह्वान अभी करना है. ಆದರೆ ಆತ್ಮಗಳನ್ನು ತಂದೆಯ ಸಮೀಪ ತರುವುದರಲ್ಲಿ ಇನ್ನೂ ಕರಿಬೇಕು, ಆಹ್ವಾನ ಮಾಡಬೇಕು ಅಂತಾರೆ ಬಾಬಾ. आवाज़ फैला है लेकिन आत्माओं का आह्वान करना. ಆವಾಜ್ ಎಲ್ಲ ಕಡೆ ಹರಡಿಸಿದ್ದೀರಾ, ಆದರೆ ಆತ್ಮಗಳ ಆಹ್ವಾನ ಮಾಡಬೇಕು. आह्वान करना और बाप के समीप लाना यह पुरुषार्थ अभी रहा हुआ है. ಆಹ್ವಾನ ಮಾಡೋದು ಮತ್ತು ತಂದೆಯ ಸಮೀಪ ತರುವುದರಲ್ಲಿ ಪುರುಷಾರ್ಥ ಇನ್ನೂ ಭಾಳ ಮಾಡಬೇಕು. क्योंकि स्वयं भी आवाज़ से परे रहने के ಇಚ್ಛುಕ್ ಹೇ. ಅಂದರೆ ಸ್ವಯಂನಲ್ಲಿಯೂ ಕೂಡ ಶಬ್ದದಿಂದ ಪರೆಯಾಗಿ ಹೋಗುವುದು ಇಚ್ಛುಕ್ಕಿದ್ದೀರಾ. ಅಭ್ಯಾಸಿ ನಹಿ ಹೇ, ಇಚ್ಛೆ ಇದೆ, ಅಭ್ಯಾಸ ಮಾಡ್ತಿಲ್ಲ. इसलिए आवाज़ से आवाज़ फैल रहा है, लेकिन जितना स्वयं आवाज़ से परे होकर संपूर्णता का आह्वान अपने में करेंगे उतना आत्माओं का आह्वान कर सकेंगे. ಆದ್ದರಿಂದ ಶಬ್ದದಿಂದ ಎಷ್ಟು ಆವಾಜ್ ಫೈಲ್ ರಹಾ ಹೇ, ಶಬ್ದದಿಂದ ಶಬ್ದವನ್ನು ಹರಡಿಸ್ತಾ ಇದ್ದೀರಾ. ಆದರೆ
जितना स्वयं आवाज़ से परे होकर ಎಷ್ಟೆಷ್ಟು ಸ್ವಯಂ ಶಬ್ದದಿಂದ ದೂರ ಹೋಗಿ ಸಂಪೂರ್ಣತೆಯ ಆಹ್ವಾನ ತಮ್ಮಲ್ಲಿ ಮಾಡ್ತಾ ಹೋಗ್ತೀರಾ, ಅಷ್ಟು ಆತ್ಮಗಳನ್ನು ಆಹ್ವಾನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವು ಶಬ್ದದಿಂದ ಪರೆ ಹೋಗಬೇಕು, ಆವಾಗ ಆತ್ಮಗಳನ್ನು ಕರೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अभी भल आह्वान करते भी हो लेकिन रिजल्ट आवागमन में है. ಈಗ ಆಹ್ವಾನ ಮಾಡ್ತೀರಾ, ಆದರೆ ರಿಸಲ್ಟ್ನಲ್ಲಿ ಏನಾಗ್ತೀರಾ, ಹೋಗೋದು ಬರೋದು ಮಾಡ್ತಿದ್ದಾರೆ. ಆವಾಗಮನ್ ಮೇ ಆತೆ ಭಿ ಹೇ ಜಾತೆ ಭಿ ಹೇ, ಬರ್ತಾರೆ ಮತ್ತು ಹೋಗ್ತಾರೆ ಬಾಬನ ಕಡೆ. ಲೇಕಿನ್ ಆಹ್ವಾನ್ ಕೆ ಬಾದ್ ಆಹುತಿ ಬನ್ ಜಾಯ್. ಬಾಬನ ಕಡೆ ಸಾಕಷ್ಟು ಜನ ಬರ್ತಾರೆ, ಆದರೆ ಆಹುತಿ ಆಗ್ತಿಲ್ಲ ಅಂತಾರೆ ಬಾಬಾ. ವಹ ಕಾಮ್ ಅಭಿ ಕರ್ನಾ ಹೇ, ಆ ಕಾರ್ಯ ಇನ್ನೂ ಮಾಡಬೇಕಾಗಿದೆ. नॉलेज की तरफ आकर्षित होते हैं लेकिन नॉलेज फुल के ऊपर आकर्षित करना है. ಜ್ಞಾನದ ಕಡೆಗೆ ಆಕರ್ಷಿತ ಆಗಬೇಕು, ಆದರೆ ನಾಲೆಜ್ ಫುಲ್ ಕೆ ऊपर ಆಕರ್ಷಿತ करना है. ಜ್ಞಾನ ಸಾಗರನ ಕಡೆ ಆಕರ್ಷಿತ ತಗೊಂಡು, ಅಂದರೆ ಪರಮಾತ್ಮನ ಕಡೆ ಆಕರ್ಷಿತ ಆಗಬೇಕು, ಹಂಗಾಗಬೇಕು. अभी तक मास्टर रचयिता कहाँ कहाँ रचना के आकर्षण में आकर्षित हो जाते हैं. ಇಲ್ಲಿವರೆಗೂ ಮಾಸ್ಟರ್ ರಚಯಿತ ಎಲ್ಲಿವರೆಗೆ ರಚನೆಯ ಆಕರ್ಷಣೆಯಲ್ಲಿ ಆಕರ್ಷಿತ ಆಗಿದ್ದೀರಾ. इसलिए जो जितना और जैसा स्वयं है उतना और वैसा ही सबूत दे रहे हैं. ಬಾಬಾ ಹೇಳ್ತಾರೆ, ಆದ್ದರಿಂದ ಎಷ್ಟೆಷ್ಟು ಅವರು ಸ್ವಯಂನಲ್ಲಿದ್ದಾರೋ ನೀವು ಅಷ್ಟಷ್ಟು ಸಬೂತನ್ನು ಕೊಡ್ತಾ ಇದ್ದೀರಾ. ಅಭಿ ತಕ್ ಶಕ್ತಿ ರೂಪ್ ಶೂರ್ वीरता का स्वरूप नैनों और चैनों में नहीं है. ನಾನು ಶಕ್ತಿ ರೂಪದಲ್ಲಿ, ಶೂರ್ ವೀರತಾ ಸ್ವರೂಪದಲ್ಲಿ, ಕಣ್ಣುಗಳಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಬಾಬಾ. शक्ति व शूरवीरता की सूरत ऐसी दिखाई दे जो कोई भी आसुरी लक्षण वाले हिम्मत न रख सके. ಶಕ್ತಿ ಅಥವಾ ಶೂರವೀರತಾ ಸೂರತ್ ಮುಖ ಹೀಗಿರಬೇಕಲ್ಲ, ಯಾರಾದರೂ ಆಸುರಿ ಲಕ್ಷಣವಾಲ ಇದ್ದರು ಅಂತಂದರೆ ಅವ್ರಿಗೆ ಧೈರ್ಯನೇ ಬರಬಾರ್ದು ಅಂತಾರೆ ಬಾಬಾ. लेकिन अभी तक आसुरी लक्षण के साथ साथ आसुरी लक्षण वाले कहाँ कहाँ आकर्षित कर लेते हैं. ಆದರೆ ಇಲ್ಲಿವರೆಗೂ ಆಸುರಿ ಲಕ್ಷಣ ಜೊತೆಗೆ ಆಸುರಿ ಲಕ್ಷಣದವರು ಎಲ್ಲಿ ತನಕ ಆಕರ್ಷಿತ ಆಗಿದ್ದಾರೆ. जिसको रॉयल माया के रूप में आप कहते हो वायुमंडल ऐसा था. पापा ಹೇಳ್ತಾರೆ, जिसको ರಾಯಲ್ ಮಾಯಾ ಕೆ ರೂಪ್ ಮೇ, ಮಾಯೆ ರಾಯಲ್ ರೂಪದಲ್ಲಿ ಏನು ಮಾಡಿಬಿಡ್ತದೆ, ವಾಯುಮಂಡಲ ಹಿಂಗಿತ್ತು. ವೈಬ್ರೇಷನ್ ಐಸೆ ಥೇ, ಪ್ರಕಂಪನಗಳು ಹಾಗಿದ್ದು, ಸಮಸ್ಯೆ ಆಗಿತ್ತು. ಇಸ್ಲಿಯೇ ಹಾರ್ ಗೈ, ಅದಕ್ಕೆ ನಾನು ಸೋತೆ. ಕಾರಣ ದೇನಾ ಗೋಯಾ ಅಪನೆ ಕೋ ಕಾರಾಗಾರ್ ಮೇ ದಾಖಿಲ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ನೋಡ್ರಿ, ಕಾರಣ ಹೇಳೋದು ಅದರ ಅರ್ಥ ಏನು, ಜೈಲಲ್ಲಿರೋದು ಅಂತ ಹೇಳ್ತಾರೆ ಬಾಬಾ. ಯಾರ ಜೈಲಲ್ಲಿ? ಮಾಯಾ ಜೈಲಲ್ಲಿ. ಅಬ್ ಸಮಯ ಬೀತ್ ಚುಕ್ಕಾ, ಈಗ ಸಮಯ ಹೋಯಿತು. ಅಬ್ ಕಾರಣ ನಹಿ ಸುನೇಂಗೆ, ಈಗ ಬಾಬಾ ಕಾರಣ ಕೇಳೋದಿಲ್ಲ. ಬಹುತ್ ಸಮಯ ಕಾರಣ ಸುನೆ, ಭಾಳ ಕೇಳಿದೀವಿ ಕಾರಣ, ಹಂಗಾಯಿತು ಹಿಂಗಾಯಿತು. लेकिन अब प्रत्यक्ष कार्य देखना है ना कि कारण, ಈಗ ಪ್ರತ್ಯಕ್ಷ ನೋಡಬೇಕಾಗಿದೆ, ಕಾರಣ ಅಲ್ಲ ಅಂತಾರೆ ಬಾಬಾ. ಅಭಿ ಥೋಡೆ ಸಮಯ ಕೆ ಅಂದರ್ ಧರ್ಮರಾಜ का रूप ಪ್ರತ್ಯಕ್ಷ ಅನುಭವ ಕರೆಂಗೆ. ಇನ್ನು ಸ್ವಲ್ಪ ದಿವಸದಲ್ಲಿ ಧರ್ಮರಾಜ ಏನಾಗ್ತಾನೆ, ಪ್ರತ್ಯಕ್ಷ ಆಗಿಬಿಡ್ತಾನೆ. ಕ್ಯೋಂಕಿ ಅಬ್ ಅಂತಿಮ ಸಮಯ ಹೈ, ಯಾಕಂದರೆ ಇದು ಅಂತಿಮ ಸಮಯ. अनुभव करेंगे कि इतना समय बाप के रूप में कारण भी सुने, स्नेह भी दिया, रहम भी किया, रियायत भी बहुत की, लेकिन अभी यह दिन बहुत थोड़े रह गए हैं. ಬಾಬಾ ಹೇಳ್ತಾರೆ, ಅನುಭವ ಮಾಡ್ತೀರಾ, ಇಷ್ಟು ಸಮಯ ತಂದೆ ರೂಪದಲ್ಲಿ ಕಾರಣ ಕೊಟ್ವಿ, ಸ್ನೇಹ ಕೊಟ್ಟರು ಬಾಬಾ, ದಯೆ ತೋರಿಸಿದ್ರು, ರಿಯಾಯಿತಿನೂ ಕೊಟ್ಟರು, ಎಲ್ಲ ಮಾಡಿದರು. ಆಗ ಈಗ ಈ ಎಲ್ಲದಕ್ಕೆ ಸಮಯ ಬಹಳ ಕಡಿಮೆ ಇದೆ, ಇನ್ನೇನಿದ್ರು ಧರ್ಮರಾಜ ಅಂತಾರೆ ಬಾಬಾ. ಫಿರ್ ಅನುಭವ ಕರೆಂಗೆ ಕಿ ಏಕ್ ಸಂಕಲ್ಪ ಕೆ ಭೂಲ್ ಏಕ್ ಕಾ 100 ಗುಣ ದಂಡ ಕೈಸೆ ಮಿಲ್ತಾ ಹೈ.
ಆಮೇಲೆ ಅನುಭವ ಮಾಡ್ತೀರಾ, ಒಂದು ಸಂಕಲ್ಪದ ಒಂದು ತಪ್ಪಿನಿಂದ 100 ದಂಡ ಸಿಗ್ತದೆ ಅಂತಾರೆ ಬಾಬಾ. अभी अभी किया और अभी अभी इसका फल व दंड प्रत्यक्ष रूप में अनुभव करेंगे. ಈಗೀಗ ತಪ್ಪು ಮಾಡಿದೆ, ಅದರ ಪ್ರತ್ಯಕ್ಷ ಫಲ ಸೌಗುಣ ದಂಡ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. अभी इसका फल व दंड प्रत्यक्ष रूप में अनुभव करेंगे. अभी वह समय बहुत जल्दी आने वाला है. ಈಗ ದಂಡ ತಿನ್ನೋದು ಸಮಯ ಭಾಳ ಸಮೀಪ ಬಂದಿದೆ ಅಂತ ಹೇಳ್ತಾರೆ ಬಾಬಾ. ಅನುಭವ ಮಾಡ್ತೀರಾ. इसलिए बाप दादा सूचना देते हैं क्योंकि फिर भी बाप दादा बच्चों के स्नेही हैं. ಬಾಬಾ ಹೇಳ್ತಾರೆ, ಏನೋ ದಂಡ ಸಿಗ್ತದೆ, ಎಲ್ಲ ಸಿಗ್ತದೆ, ಆದರೂ ಬಾಬಾ ಮಕ್ಕಳಿಗೆ ಸ್ನೇಹಿ ಆಗಿದ್ದಾರೆ. मास्टर रचयितापन का नशा धारण कर रचना के सर्व आकर्षण से अपने को दूर करते जाओ. ಅದಕ್ಕೆ ಇವಾಗ ಮಾಸ್ಟರ್ ರಚಯಿತಾಪನ್ನ ನಶೆಯ ಧಾರಣೆ ಮಾಡಿಕೊಂಡು ಎಲ್ಲ ಆಕರ್ಷಣೆಗಳಿಂದ ತಮ್ಮನ್ನು दूर ಮಾಡ್ತಾ ಹೋಗಿ. बाप के आगे रचना हो, लेकिन अब समय ऐसा आने वाला है जो मास्टर रचयिता मास्टर नॉलेजफुल बनकर उस आकर्षक पावरफुल स्थिति में स्थित न रहे तो रचना और भी भिन्न भिन्न रंग ढंग रूप और रचेगी. ಬಾಬಾ ಹೇಳ್ತಾರೆ, ಪಾಪ್ಗೆ ಆಗೆ ರಚನಾ ಹೋ, ತಂದೆ ಎದುರುಗಡೆ ನೀವು ರಚನೆಗಳು. ಆದರೆ ಈ ಸಮಯ ಹೀಗೆ ಬರ್ತಾ ಇದೆ, ಮಾಸ್ಟರ್ ರಚಯಿತ ಮಾಸ್ಟರ್ ಜ್ಞಾನಸಾಗರ ಆಗಿ ಆಕರ್ಷಕ ಪವರ್ಫುಲ್ ಸ್ಥಿತಿನಲ್ಲಿ ಸ್ಥಿತ ಆಗಲಿಲ್ಲ ಅಂತಂದರೆ ರಚನಾ ಮತ್ತು ಭಿನ್ನ ಭಿನ್ನ ಬಣ್ಣ ರೂಪದಲ್ಲಿ ಬಂದ್ಬಿಡ್ತದೆ. इसलिए फुल बनने के लिए स्टेज पर पूरी रीति स्थित हो जाओ तो फिर कहाँ भी फेल नहीं होंगे. ಅದಕ್ಕಾಗಿ ಎಲ್ಲದರಲ್ಲೂ ಏನಾಗಬೇಕು, ಇವಾಗ ಫುಲ್ ಆಗಬೇಕು, ಸಂಪೂರ್ಣ ಆಗಿ ಆ ಸ್ಥಿತಿನಲ್ಲಿ ಪೂರಿ ರೀತಿ ಸ್ಥಿತ ಆದ್ರಿ ಅಂದರೆ ಫೇಲ್ ಆಗೋದಿಲ್ಲ ಅಂತಾರೆ ಬಾಬಾ. अभी बचपन की भूले, अलबेलेपन की भूले, आलस्य की भूले, ಬೇಪರವಾಹಿ ಕಿ ಭೂಲೆ ರಹಿ ಹುಯಿ ಹೇ. ಈಗ ಇನ್ನೂ ನೀವು ಏನು ಮಾಡ್ತಿದ್ದೀರಾ, ಬಚ್ಪನ್ ಮಕ್ಕಳು ಹೆಂಗೆ ತಪ್ಪು ಮಾಡ್ತಾರೋ, ಮಕ್ಕಳು ಹೆಂಗೆ ಹೊಯ್ದಾಡ್ತಾರಲ್ಲ ಹಾಗೆ ಆಲಸ್ಯ ತಪ್ಪು ಮಾಡ್ತೀರಾ. ಬೇಪರವಾಹಿ ಭೂಲೆ ಇನ್ನೂ ಇದೆ ಅಂತಾರೆ ಬಾಬಾ. इन 4 प्रकार की भूलों को ऐसे भूल जाओ जैसे सतयुगी दुनिया में भूल जाएंगे. ಬಾಬಾ ಹೇಳ್ತಾರೆ, 4 ಪ್ರಕಾರ ಯಾವುದು, ಬಚ್ಪನ್ ಭೂಲೆ, ಅಲ್ಬೇಲೆ ಭೂಲೆ, ಆಲಸ್ಯ ಭೂಲೆ, ಬೇಪರವಾಹಿ ಭೂಲೆ. ಇವು 4 ತೆಗೆದು ಬಿಡ್ಬೇಕಂತಾರೆ ಬಾಬಾ. ತಪ್ಪುಗಳನ್ನು ಮಾಡಬೇಡಿ. ಇನ್ನು 4 ಪ್ರಕಾರದ ತಪ್ಪುಗಳನ್ನು ಮಾಡಿದ್ರೆ ಮರ್ತು ಬಿಟ್ಟರೆ ಸತ್ಯುಗದ ಜಗತ್ತಿನಲ್ಲಿ ಮರ್ತು ಬಿಡ್ತೀರಾ. ಈ ಸಂಸ್ಕಾರ ಅಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. तो ऐसा पावरफुल शक्ति स्वरूप शस्त्रधारी स्वरूप सदा जागती ज्योति स्वरूप अपना प्रत्यक्ष रूप दिखाओ. ಏನು ಹೇಳ್ತಾರೆ ಬಾಬಾ, ಪಾವರ್ಫುಲ್ ಸಂಪೂರ್ಣ ಶಕ್ತಿ ಸ್ವರೂಪ ಶಸ್ತ್ರಧಾರಿ ಸ್ವರೂಪ ಸದಾ ಜಾಗತಿ ಜ್ಯೋತಿ प्रत्यक्ष ಆಗಬೇಕು. अभी आपके अपने अपने भक्त आप गुप्त वेशधारी देवताओं को फिर से पाने के लिए तड़प रहे हैं. आपके संपूर्ण मूर्त प्रत्यक्ष होंगे तब तो आपके भक्त प्रत्यक्ष रूप में अपने इष्ट को पा सकेंगे. ಬಾಬಾ ಹೇಳ್ತಾರೆ, ಈಗ ತಾವು ತಮ್ಮ ತಮ್ಮ ಭಕ್ತ ಏನು ಗುಪ್ತ ವೇಷಧಾರಿ ದೇವತಾಂಕೋ, ನಾವೆಲ್ಲ ಏನಿದ್ದೀವಿ ಈಗ ಗುಪ್ತ ದೇವತಾ ವೇಷಧಾರಿಗಳು. ಫಿರ್ ಸೆ ಪಾನೆ ಕೆ ಲಿಯೆ ಮತ್ತೆ ಪಡ್ಕೊಳ್ಳಿಕ್ಕೆ ಅವರು ತಡಪ್ ರಹೆ ಹೇ. ಅವರು ತಡಪ್ ರಹೆ ಅಂತಂದರೆ ಅವರು ದೇವತೆಗಳ ಒಂದು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ಅಂತ. आपके संपूर्ण मूर्त प्रत्यक्ष होंगे तब तो आपके भक्त ತಮ್ಮ ಸಂಪೂರ್ಣ ಮೂರ್ತ ಪ್ರತ್ಯಕ್ಷ ಆಯಿತು ಅಂತಂದರೆ ಆಗ ಅವರು ತಮ್ಮ ಭಕ್ತ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ಇಷ್ಟವನ್ನು ಪಡ್ಕೊಳ್ತಾರೆ. ಅಭಿ ತೋ ಕೈ ಪ್ರಕಾರಕ್ಕೆ ಹೇ, ಇನ್ನೂ ಈಗ ಬಹಳಷ್ಟು ಪ್ರಕಾರದಿದೆ. भल आवाज़ सुनेंगे लेकिन यह भी याद रखना, एक तरफ आसुरी आत्माओं की आवाज़ और भी आकर्षक तथा फुल फोर्स में होंगी. ಬಾಬಾ ಹೇಳ್ತಾರೆ, ಈಗೇನು ಕೇಳಬೇಕಾಗ್ತದೆ ಅಂತಂದರೆ ನೆನಪಿಟ್ಕೊಳ್ಳಿ, ಒಂದು ಕಡೆ
ಆಸುರಿ ಆತ್ಮಗಳ ಸಂಪೂರ್ಣ ಆವಾಜ್ ಆಕರ್ಷಣೆ ಆಗ್ತದೆ ಮತ್ತು ಫುಲ್ ಫೋರ್ಸಿಂದ ಬರ್ತದೆ. दूसरी तरफ ಇನ್ನೊಂದು ಕಡೆಗೆ आपके भक्तों की आवाज़ भी कई प्रकार से और फुल फोर्स में होंगे. ತಮ್ಮ ಭಕ್ತರ ಶಬ್ದನೂ ಕೂಡ ಕೈ ಪ್ರಕಾರ ಬೇರೆ ಬೇರೆ ಪ್ರಕಾರದಿಂದ ಫುಲ್ ಫೋರ್ಸಿಂದ ಬರ್ತದೆ. अभी प्रत्यक्ष रूप में क्या लाना है और क्या नहीं लाना है वह भी परखना बुद्धि का काम है. ಈಗ ಏನು ಪ್ರತ್ಯಕ್ಷ ರೂಪದಲ್ಲಿ ತಗೊಂಡು ಬರಬೇಕು, ಏನು ಪ್ರತ್ಯಕ್ಷದಲ್ಲಿ ಚೆಕ್ ಮಾಡ್ಕೊಳ್ಬೇಕು ಅದು ಇದೆ. ಇಸ್ಲಿಯೇ ಅಭಿ ರಿಯಾಯತ್ ಕಾ ಸಮಯ ಗಯಾ. ಈಗ ಬಾಬಾ ರಿಯಾಯಿತಿ ಕೊಡೋದಿಲ್ಲ. ಅಭಿ ರುಹಾನಿಯತ್ ಕಾ ಸಮಯ ಹೇ. ಈಗ रूहानियत समय ಇದೆ. अगर रूहानियत नहीं होगी तो भिन्न भिन्न प्रकार की माया की रंगत में आ जाएंगे. रूहानियत ಇಲ್ಲ ಅಂದರೆ ಬೇರೆ ಬೇರೆ ತರಹದ ಮಾಯೆ ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. इसलिए आज बाप दादा फिर भी सूचना दे रहे हैं. ಅದಕ್ಕೆ ಬಾಬಾ ಎಚ್ಚರ ವಹಿಸ್ತಾರೆ ಬಾಬಾ. जैसे मिलिट्री मार्शल पहले एक सीटी बजाते हैं फिर लास्ट सीटी होती है फाइनल. ಹೇಗೆ ಮಿಲ್ಟ್ರಿನಲ್ಲಿನೂ ಮೊದಲು ಏನು ಮಾಡ್ತಾರೆ, ಫಸ್ಟ್ ಸೀಟಿ ಕೊಟ್ಟು ಅಲರ್ಟ್ ಮಾಡ್ತಾರೆ, ಆಮೇಲೆ ಫೈನಲ್ ಸೀಟಿ ಹಾಕ್ತಾರೆ. तो आज नाजुक समय की सूचना की फस्ट सीटी है. ಬಾಬಾ ಇವತ್ತೇನು ಮಾಡ್ತಿದ್ದಾರೆ, ಒಂದು ಸೀಟಿ ಅಂತದ್ದು ಬಹಳ ನಾಜೂಕ್ ಸಮಯ ಇದೆ. ಇದು ಮೊದಲೇ सीटी बजाते हैं कि तैयार हो जाए. सीटी ಹಾಕೋದೆ ಅದಕ್ಕೆ ಮಕ್ಕಳೇ ರೆಡಿಯಾಗಿ ಅಂತ. इसलिए अभी परीक्षाओं के पेपर देने के लिए तैयार हो जाओ. ಈಗ ಎಕ್ಸಾಮ್ ಬರ್ತಿದೆ, ಎಕ್ಸಾಮ್ ಕೊಡೋಕ್ಕೆ ತಯಾರಾಗಿ. ऐसे नहीं समझो बाप दादा तो ಅವ್ಯಕ್ತ है. ತಿಳ್ಕೊಡ್ಬೇಡ್ರಿ ಬಾಪ್ ದಾದಾ ಅಂತ ಅವ್ಯಕ್ತ ಇದ್ದಾರೆ. हम व्यक्त क्या भी करे, ನಾವು ವ್ಯಕ್ತದಲ್ಲಿ ಏನೇ ಮಾಡಲಿ, लेकिन नहीं हर एक के एक सेकंड के संकल्प का चित्र अव्यक्त वतन में स्पष्ट होता रहता है. ಪ್ರತಿಯೊಬ್ಬರದು ಏಕೇಕ್ ಸೆಕೆಂಡ್, ಒಂದೊಂದು ಸೆಕೆಂಡಿನ ಸಂಕಲ್ಪ ಚಿತ್ರ ಅವ್ಯಕ್ತ ವತನದಲ್ಲಿ ಸ್ಪಷ್ಟ ಇರ್ತದೆ. ಇಸ್ಲಿಯೇ ಬೇಪರವಾಹ ನಹಿ ಬನನಾ ಹೈ. ಬಾಬಾ ಹೇಳ್ತಾರೆ, ಬೇಪರವಾಹ ಆಗಬೇಡಿ. ನೀವು ಏನೇನು ವಿಚಾರ ಮಾಡ್ತೀರಿ ಅವ್ಯಕ್ತ ವತನದಲ್ಲಿ ಎಲ್ಲ ಫಿಕ್ಸ್ ಇರ್ತದೆ, ಅಂದರೆ ಸ್ಪಷ್ಟ ಕಾಣಿಸ್ತದೆ. ಈಶ್ವರೀಯ ಮರ್ಯಾದೊಮ್ಮೆ ಬೇಪರವಾಹ ನಹಿ ಬನನಾ. ಈಶ್ವರೀಯ ಮರ್ಯಾದೆಯಲ್ಲಿ ಬೇಪರವಾಹ ಆಗಬೇಡಿ. असुरी मर्यादाओं व माया से बेपरवाह बनना है, न कि ईश्वरीय मर्यादाओं से बेपरवाह बनना है. ಆಸುರಿ ಮರ್ಯಾದೆವ ಮಾಯೆಯಿಂದ ಬೇಪರವಾಹ ಆಗಿ ಈಶ್ವರೀಯ ಮರ್ಯಾದೆಯಲ್ಲಿ ಬಾಬಾ ಹೇಳ್ತಾರೆ. ಆಸುರಿ ಮರ್ಯಾದೆ ಅಥವಾ ಮಾಯೆಯಿಂದ ಬೇಪರವಾಹ ಆಗಿ ಈಶ್ವರೀಯ ಮರ್ಯಾದೆಗಳಿಂದ ಬೇಪರವಾಹ ಆಗಬೇಡಿ. बेपरवाही का कुछ प्रवाह वतन तक पहुँचता है. ಬೇಪರವಾಹಿದು ಪ್ರವಾಹ ವತನ ತಕ್ಕ ಮುಟ್ಟಿದೆ. इसलिए आज बाप दादा फिर से ज़्यादा दिला रहे हैं, ಸಂಪೂರ್ಣತಾ को समीप लाना है. ಆದ್ದರಿಂದ ಬಾಬಾ ಮತ್ತೆ ಹೆಚ್ಚೆಚ್ಚು ನೆನಪು ಮಾಡಿಸ್ತಿರ್ತಾರೆ, ಸಂಪೂರ್ಣತೆ ಸಮೀಪ ತಗೊಂಡು ಬರ್ರಿ. ಸಮಸ್ಯಾओं को दूर भगाना है और ಸಂಪೂರ್ಣತಾ को समीप लाना है. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪೂರ್ಣತೆಯ ಸಮೀಪ ಬನ್ನಿ, ಸಮಸ್ಯೆಗಳನ್ನು ದೂರ ಕಳಿಸಿ ಸಂಪೂರ್ಣತೆಯ ಸಮೀಪ ತರಬೇಕು. ಕಹಾ ಸಂಪೂರ್ಣತಾ ಕೆ ಬಜಾಯ್ ಸಮಸ್ಯಾओं को बहुत सामने रखते हैं. ಸಂಪೂರ್ಣತೆ ಆಗುವುದರ ಬದಲು ಸಮಸ್ಯೆ ಕಡೆ ಹೆಚ್ಚು ಹೋಗ್ತೀರಾ ಅಂತಾರೆ ಬಾಬಾ. ಸಮಸ್ಯಾओं का सामना करे तो ಸಮಸ್ಯಾ ಸಮಾಪ್ತ हो जाए. ಬಾಬಾ ಹೇಳ್ತಾರೆ, ಸಮಸ್ಯೆಯನ್ನು ಎದುರಿಸಿದರೆ ಸಮಸ್ಯೆ ಸಮಾಪ್ತ ಆಗ್ತದೆ. सामना करना नहीं आता है तो एक समस्या से अनेक समस्याएं आ जाती है. ಬಾಬಾ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಸಮಸ್ಯೆಯಿಂದ ಅನೇಕ ಸಮಸ್ಯೆಗಳು ಬರ್ತವೆ. पैदा हो और वहाँ ही ख़त्म कर दे तो वृद्धि न हो. समस्या को फ़ौरन समाप्त कर देंगे तो फिर वंश पैदा नहीं होगा. पैदा और वहाँ ही ख़त्म. ಸಮಸ್ಯೆ ಬಂದ ತಕ್ಷಣ ಅದನ್ನಲ್ಲೇ ಏನು ಮಾಡಿರಿ, ಖತಮ್ ಮಾಡಿ, ನಾಶ ಮಾಡಿಬಿಡಿ. ತೋ ವೃದ್ಧಿನ ಹೋ, ಅದು ಮುಂದಕ್ಕೆ ಹೋಗೋದಿಲ್ಲ, ಬೆಳೆಯೋದಿಲ್ಲ.
समस्या को फ़ौरन समाप्त कर देंगे तो फिर वंश पैदा नहीं होंगे. ಸಮಸ್ಯೆ ಅವಾಗೇ ಸಮಾಪ್ತ ಮಾಡಿಬಿಟ್ರೆ ಅದರ ವಂಶ ಬೆಳೆಯೋದಿಲ್ಲ. ಅಂಶ रहता है तो ವಂಶ होता है. ಸ್ವಲ್ಪ ಅಂಶ ಇತ್ತು ಅಂದರೆ ಅದರ ವಂಶ ಬೆಳೀತದೆ. ಅಂಶ को ही ख़त्म कर देंगे तो ವಂಶ कहाँ से आएगा. ಅಂಶವನ್ನೇ ಖತಮ್ ಮಾಡಿದರೆ ವಂಶ ಎಲ್ಲಿ ಬೆಳೀತದೆ ಅಂತಾರೆ ಬಾಬಾ. तो समझा समस्या के बर्थ कंट्रोल करना है. ಎದುರು ಹುಟ್ಟು ಕಂಟ್ರೋಲ್ ಮಾಡಬೇಕು. ಇವಾಗ ಸಮಸ್ಯೆಗಳ ಬರ್ತ್ ಹುಟ್ಟು ಕಂಟ್ರೋಲ್ ಮಾಡಬೇಕು. अभी इशारे में कह रहे हैं फिर सभी प्रत्यक्ष रूप में आपकी स्थिति बोलेगी. ಬಾಬಾ ಟೆನ್ಷನ್ ಕೊಡ್ತಿದ್ದಾರೆ. ಈಗ ಇಶಾರೆಯಿಂದ ಹೇಳ್ತಾ ಇದ್ದೀನಿ, ಮುಂದೇನಾಗ್ತದೆ ಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಸ್ಥಿತಿ ಏನು ಅಂತ ಹೇಳ್ತೀನಿ. छिप नहीं सकेंगे, ಏನು ಮುಚ್ಚಿಡಕ್ಕಾಗೋದಿಲ್ಲ ಅಂತಾರೆ ಬಾಬಾ. जैसे नारद की सूरत सभा के बीच छिप सकी, ಹೇಗೆ ನಾರದನ ಮುಖ ಇಡೀ ಸಭೆಯಲ್ಲಿ ಮುಚ್ಚಿಡಕ್ಕಾಯ್ತೇನೋ. अभी तो बाप गुप्त रखते हैं लेकिन थोड़े समय के बाद फिर गुप्त नहीं रह सकेगा. ಬಾಬಾ ಈಗ ನಿಮ್ಮ ಸ್ಥಿತಿಯನ್ನು ಮುಚ್ಚಿಟ್ಟಿದ್ದಾರೆ, ಗುಪ್ತಾಗಿಟ್ಟಿದ್ದಾರೆ. ಉನ್ಕಿ ಸೂರತ್ ಸೀರತ್ ಕೋ ಪ್ರತ್ಯಕ್ಷ ಕರೆಗಿ. ಮುಂದೊಂದು ಟೈಮ್ ಇರ್ತದೆ ನೀವೇನು ಅಂತ ಪ್ರತ್ಯಕ್ಷ ಬಾಬಾ ಮಾಡ್ತಾರೆ. जैसे साइंस में आजकल इन्वेंशन करते जाते हैं, कोई भी गुप्त चीज़ स्वतः ही प्रत्यक्ष हो जाए. ಸೈನ್ಸ್ನವರು ಕೂಡ ಇವತ್ತೇನು ಮಾಡ್ತಿದ್ದಾರೆ, ಇನ್ವೆನ್ಷನ್ ಮಾಡ್ತಿದ್ದಾರೆ, ಸಂಶೋಧನೆ ಮಾಡ್ತಿದ್ದಾರೆ. ಯಾವುದೇ ಗುಪ್ತ ವಸ್ತು ಸ್ವತಃ ಏನಾಗ್ಬಿಡ್ತದೆ, ಪ್ರತ್ಯಕ್ಷ ಆಗ್ತದೆ. ऐसे ही साइलेंस की शक्ति का भी स्वतः ही प्रत्यक्ष रूप हो जाएगा. ಹಾಗೆಯೇ ಶಾಂತಿ ಶಕ್ತಿನೂ ಕೂಡ ಸ್ವತಃ ಏನಾಗ್ಬಿಡ್ತದೆ, ಪ್ರತ್ಯಕ್ಷ ರೂಪದಲ್ಲಿ ಬಂದ್ಬಿಡ್ತದೆ. कहने व करने से नहीं होगा, ಹೇಳೋದ್ರಿಂದ ಆಗೋದಿಲ್ಲ ಅಂತಾರೆ ಬಾಬಾ. समझा तो भविष्य समय की सूचना दे रहे हैं. ತಿಳಿತಾ ಬಾಬಾ ಭವಿಷ್ಯದ ಸೂಚನೆ ಕೊಡ್ತಿದ್ದಾರೆ. इसलिए नाजुक समय का सामना करने के लिए नाजुकपन छोड़ना है. ಬಾಬಾ ಹೇಳ್ತಾರೆ, ನಾಜೂಕ್ ಸಮಯವನ್ನು ಎದುರಿಸಬೇಕು ಅಂತಂದರೆ ಬಹಳಷ್ಟು ನಾಜೂಕ್ ಆಗಬೇಡಿ ಅಂತಾರೆ ಬಾಬಾ. ತಬ್ ಹಿ ನಾಜೂಕ್ ಸಮಯಕ ಸಾಮ್ನಾ ಕರ್ ಸಕೆಂಗೆ. ನಾಜೂಕ್ ಆಗೋದಂದರೆ ಇಷ್ಟಿಷ್ಟೇ ಮಾತಿನಲ್ಲಿ ದಿಲ್ ಶಿಕಸ್ತಾಗೋದಂತಾರಲ್ಲ, ಹಾಗೆ ನಾಜೂಕ್ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ನಾಜೂಕ್ ಆದರೆ ನಾಜೂಕ್ ಸಮಯನ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅಚ್ಚಾ ಬಾಬಾ ಹೇಳ್ತಾರೆ, अच्छा हर्षित मुख रहने का जो गुण है वह पुरुषार्थ में बहुत मददगार बन सकता है. ಹರ್ಷಿತ ಮುಖ ಇಟ್ಕೊಳ್ರಿ ಯಾವಾಗಲೂ. ಆ ಗುಣ ಪುರುಷಾರ್ಥದಲ್ಲಿ ಬಹಳಷ್ಟು ಸಹಯೋಗ ಸಿಗ್ತದೆ. जैसे सूरत हर्षित रहती है वैसे आत्मा भी सदैव हर्षित रहे. ಹೇಗೆ ನಮ್ಮ ಮುಖ ಹರ್ಷಿತ ಆಗ್ತದೋ ಆತ್ಮನೂ ಕೂಡ ಸದೈವ ಖುಷಿ ಇರ್ತದೆ. इस ನ್ಯಾಚುರಲ್ ಗುಣ ಕೋ ಆತ್ಮ में लाना है. ಈ ನ್ಯಾಚುರಲ್ ಗುಣವನ್ನು ಆತ್ಮನಲ್ಲಿ ತಗೊಂಡು ಬರಬೇಕು. ಸದಾ ಹರ್ಷಿತ್ रहेंगे तो फिर माया की कोई आकर्षण नहीं होगी. ಯಾವಾಗಲೂ ಹರ್ಷಿತ ಇದ್ದರೆ ಮಾಯೆ ಆಕರ್ಷಣದಲ್ಲಿ ಬರೋದಿಲ್ಲ. यह बाप की ಗ್ಯಾರಂಟಿ है. ಬಾಬಾ ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ. लेकिन वह तब होगा जब सदैव आत्मा को हर्षित रखेंगे. ಆದರೆ ಅದು ಯಾವಾಗ ಆಗ್ತದೆ, ಯಾವಾಗಲೂ ಆತ್ಮ ಖುಷಿಯಲ್ಲಿರಬೇಕು. फिर बाप का काम है माया के आकर्षण से दूर रखना. ಬಾಬಾ ಏನು ಮಾಡ್ತಾರೆ, ಮಾಯೆ ಆಕರ್ಷಣೆಯಿಂದ ನಮ್ಮನ್ನು ದೂರ ಇಡ್ತಾರೆ. यह गारंटी बाप आप से विशेष कर रहे हैं क्योंकि जो आदि रतन होते हैं उन्हों से आदि देव का विशेष स्नेह होता है. ಬಾಬಾ ಗ್ಯಾರಂಟಿ ಕೊಡ್ತಾರೆ, ಏನು ತಮ್ಮಿಂದ ವಿಶೇಷ ಮಾಡಿಸ್ತಿದ್ದಾರೆ. ಯಾಕಂದರೆ ಆದಿರತನಗಳ ಜೊತೆ ಆದಿದೇವ ಯಾರು, ಬ್ರಹ್ಮನ ವಿಶೇಷ ಸ್ನೇಹ ಇದೆ ಬ್ರಹ್ಮ ಬಾಬಂದು. ತೋ ಆದಿಕೋ ಅನಾದಿ ಬನಾವು. ಆದಿಯನ್ನು ಏನು ಮಾಡಿಬಿಡಿ, ಅನಾದಿ. ಆದಿ ಅಂದರೆ ದೇವತಾ ಸ್ವರೂಪ, ಅನಾದಿ ಅಂದರೆ ಆತ್ಮ ಸ್ವರೂಪ.
जब अनादि बन जाएंगे तो फिर माया के आकर्षण नहीं होंगे. ಎಷ್ಟು ಆತ್ಮ ಸ್ವರೂಪದಲ್ಲಿರ್ತೀರೋ, ಆತ್ಮ ಪರಮಧಾಮದಲ್ಲಿರ್ತೀರೋ ಅಷ್ಟು ಮಾಯೆಯ ಆಕರ್ಷಣೆಯಿಂದ ಮುಕ್ತ ಆಗ್ತೀರಾ. ಸಮಸ್ಯೆ सामने नहीं आएगी, ಸಮಸ್ಯೆನೂ ಕೂಡ ಬರೋದಿಲ್ಲ. जब बाप का स्नेह स्मृति में रहेगा तो सर्वशक्तिमान के स्नेह के आगे ಸಮಸ್ಯೆ क्या है. ಬಾಬಾ ಹೇಳ್ತಾರೆ, ಯಾವಾಗ ತಂದೆಯ ಸ್ನೇಹ ಸ್ಮೃತಿನಲ್ಲಿ ಇರ್ತದೋ, ಸರ್ವಶಕ್ತಿಮಾನ್ ಸ್ನೇಹದ ಎದುರುಗಡೆ ಸಮಸ್ಯೆ ಏನು ಅಂತಾರೆ ಬಾಬಾ. ಕಹಾ ವಹ ಸ್ನೇಹ ಅವ್ರ ಕಹಾ ಯಹ ಸಮಸ್ಯೆ. ಪರಮಾತ್ಮನ ಸ್ನೇಹ ಎಲ್ಲಿ, ಸಮಸ್ಯೆ ಎಲ್ಲಿ ಅಂತಾರೆ ಬಾಬಾ. ವಹ ರಾಯಿ ವಹ ಪಹಾಡ್ ಇತನಾ ಫರ್ಕ್ ಹೇ. ಬಾಬಾ ಹೇಳ್ತಾರೆ, ಸಮಸ್ಯೆ ದೊಡ್ಡ ಪರ್ವತ ಇದೆ, ಬಾಬಾನ ಸ್ನೇಹದಲ್ಲಿ ದೊಡ್ಡ ಸಮಸ್ಯೆನೂ ಕೂಡ ಏನಾಗ್ಬಿಡ್ತದೆ, ಒಂದು ಹುಲ್ಲು ಸಮಾನ ಆಗ್ತದೆ. ಇತನಾ ಫರ್ಕ್ ಹೇ. तो अनादि रतन बनने के लिए सर्वशक्तिमान की शक्ति और स्नेह को सदैव साथ रखना है. ಅದಕ್ಕಾಗಿ ಅನಾದಿ ರತನ್ ಆಗಬೇಕು ಅಂದರೆ ಸರ್ವಶಕ್ತಿಮಾನ್ ಶಕ್ತಿ ಮತ್ತು ಸ್ನೇಹ ಯಾವಾಗಲೂ ಜೊತೆಗಿರಬೇಕು ಅಂತ ಹೇಳ್ತಾರೆ ಬಾಬಾ. अपने को अकेला कभी भी नहीं समझो. ತಮ್ಮನ್ನು ತಾವು ನಾನು ಒಂಟಿ ಅಂತ ಅಂದ್ಕೊಳ್ಬೇಡಿ. ಸಾಥಿ ಕೆ ಬಿನಾ ಜೀವನ್ ಕಾ ಏಕ್ ಸೆಕೆಂಡ್ ಭಿ ನ ಹೋ. ಒಂಟಿ ಜೀವನದಲ್ಲಿ ಬದುಕೋಕ್ಕಾಗೋದಿಲ್ಲ. ಅದಕ್ಕೆ ಆತ್ಮ ಯಾವಾಗಲೂ ಜೊತೆಯನ್ನು ಬೇಡುತ್ತೆ. ಇಲ್ಲಿ ಜೊತೆ ಯಾರು, ಸತ್ಯ ಜೊತೆಗಾರ ಯಾರು, ಶಿವಬಾಬಾ. ಉಳಿದವರೆಲ್ಲ ಏನಾಗ್ತಾರೆ, ನಡುವೆ ನಡುವೆ ಬಿಟ್ಟು ಹೋಗ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಥಿ ಕೆ ಬಿನಾ ಜೀವನ್ ಕಾ ಏಕ್ ಸೆಕೆಂಡ್ ಭಿ ನ ಹೋ. ಸಾಥಿ ಬಿಟ್ಟು ಜೀವನ ಒಂದು ಸೆಕೆಂಡ್ ಇರೋಕ್ಕಾಗೋದಿಲ್ಲ. ಜೋ ಸ್ನೇಹಿ ಸಾಥಿ ಹೋತೆ ಹೇ ವಹ ಅಲಗ್ ನಹಿ ಹೋತೆ ಹೇ. ಯಾರು ಸ್ನೇಹ ಜೊತೆಗಿರ್ತದೆ ಅವರೆಂದು ಬೇರೆ ಆಗೋದಿಲ್ಲ. ಸಾಥಿ ಕೋ ಸಾಥ್ ನ ರಖನೆ ಸೇ, ಜೊತೆಗಾರನನ್ನು ಜೊತೆಯಲ್ಲಿ ಇಟ್ಕೊಳ್ಳಾರ್ಕ ಅಕೇಲಾ ಹೋನೆ ಸೇ ಮಾಯಾ ಜೀತ್ ಲೇತಿ ಹೇ. ಬಾಬಾನ ಯಾವಾಗಲೂ ಜೊತೆ ಇಟ್ಕೊಳ್ಳಿಲ್ಲ ಅಂತಂದರೆ ಮಾಯೆ ಬಂದು ಏನು ಮಾಡ್ತದೆ, ಅದು ತಂದು ಜಯ ಗಳಿಸ್ಕೊಳ್ತದೆ. ಅದಕ್ಕೆ ಯಾವಾಗಲೂ ಯಾರ ಜೊತೆ ಇರಬೇಕು, ಬಾಬಾನ ಜೊತೆ ಇದ್ದರೆ ಮಾಯೆ ನಮ್ಮ ಸಮೀಪ ಬರೋದಿಲ್ಲ, ದೂರಿಂದಾನೇ ಏನಾಗ್ಬಿಡ್ತದೆ, ಓಡಿ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.